ಎಲ್ಲಿ ಹೋಯ್ತು ಆ ಫೈಲು? ನಿನ್ನೆ ಇಲ್ಲೇ ಇತ್ತಲ್ವಾ? ಎಲ್ಲಿ ಹೋಗೋಕ್ಕೆ ಸಾಧ್ಯ? ಎಲ್ಲಿ ಇಟ್ಟಿರ್ತಾರೆ? ಏನು ಮಾಡ್ತಿದ್ದೆ ಅಣ್ಣನ ರೂಮಲ್ಲಿ? ಅದು ಏನೋ ಹುಡುಕ್ತಿದ್ಯಲ್ಲ, ಏನದು? ಫೈಲ್ ಹುಡುಕ್ತಿದ್ದೆ. ಯಾವ ಫೈಲು? ಅವ್ರು ಇಲ್ಲದೆ ಇರೋವಾಗ ಒಂದು ಕಳ್ಳಿ ಥರ ಹುಡುಕ್ತಿದ್ಯಲ್ಲ, ಅಂಥದ್ದೇನಿತ್ತು? ಕಳ್ಳಿ ಥರ ಅಂತೆಲ್ಲ ಹೇಳಬೇಡ್ರಿ. ಆಫೀಸಿಗೆ ಸಂಬಂಧಪಟ್ಟ ಒಂದು ಫೈಲ್ ಹುಡುಕ್ತಾ ಇದ್ದೆ. ನಮಗೆ ಹೊಸ ಟೆಂಡರ್ಗೆ ಒಂದು ಕಂಪನಿಯಿಂದ ಆಫರ್ ಬಂದಿದೆ. ಅದ್ರ ಬಗ್ಗೆ ಫೈಲ್ ರೆಡಿ ಮಾಡಿದ್ವಿ. ಆ ಫೈಲ್ನ ಹುಡುಕ್ತಾ ಇದ್ದೆ. ಅದು ತಪ್ಪಾ? ಫೈಲ್ ಬೇಕು ಅಂದರೆ ಅಣ್ಣನ ಕೇಳಬೇಕಿತ್ತು. ಅದು ಬಿಟ್ಟು ಅಣ್ಣ ಅದಕ್ಕೆ ಇಬ್ಬರು ಇಲ್ದಲೇ ಇರೋ ಹೊತ್ತಲ್ಲಿ ಹೀಗೆ ಬಂದು ಒಬ್ಳೆ ಹುಡುಕೋದು ತಪ್ಪಲ್ವಾ? ಹೇಳಿ ಶಾರ್ವರಿ. ಭಾವ, ನಾನು ನಿಮ್ಮ ರೂಮಲ್ಲಿ ಫೈಲ್ ಹುಡುಕ್ತಾ ಇದ್ದೆ. ಅದೇ ಹೊಸ ಟೆಂಡರ್ ಬಗ್ಗೆ ಮಾತಾಡಿದ್ವಲ್ಲ, ಆ ಫೈಲ್ ಎಲ್ಲಿಟ್ಟಿದ್ದೀರಾ? ಓ, ಆ ಫೈಲಾ? ಅದು ನಾನು ಆಡಿಟರ್ ಹತ್ರ ಕೊಟ್ಟಿದ್ದೆ. ನಾಳೆ ನಾಳಿದ್ರಲ್ಲಿ ಕೊಡ್ಬೋದು. ಯಾಕೆ, ಅದು ಈಗಲೇ ಬೇಕಿತ್ತಾ? ಅರ್ಜೆಂಟ್ ಇತ್ತಾ? ಇಲ್ಲ ಭಾವ, ಅದರಲ್ಲಿ ಕೆಲವು ಡೀಟೇಲ್ಸ್ ಬಗ್ಗೆ ಡೌಟ್ ಇತ್ತು. ಅದಕ್ಕೆ ಆ ಫೈಲ್ ಹುಡುಕ್ತಾ ಇದ್ದೆ. ಓ ಹೌದಾ? ಆಡಿಟರ್ ನನಗೆ ಆ ಫೈಲ್ ಕೊಟ್ಟ ತಕ್ಷಣ ನಾನು ಹಿಂಗೆ ಕೊಡ್ತೀನಿ. ಸರಿ ಭಾವ. ಭಾವ, ಒಂದು ನಿಮಿಷ. ನಾನಿಲ್ಲಿ ಫೈಲ್ ಹುಡುಕ್ತಾ ಇದ್ದಿದ್ದಕ್ಕೆ ನಿಮ್ಮ ತಮ್ಮ ಏನೋ ಹೇಳ್ತಾ ಇದ್ರು. ಅವ್ರ ಹತ್ರ ಸ್ವಲ್ಪ ಮಾತಾಡಿ ಭಾವ. ಮಾತಾಡಿ. ಮಹೇಶ, ಏನು, ಏನಾದರೂ ವಿಷಯ ಆಯ್ತಾ? ಇಲ್ಲಣ್ಣ, ಅಂಥದ್ದೇನಿಲ್ಲ. ಭಾವ, ನಾನು ನಿಮ್ಮ ರೂಮಿಗೆ ಬಂದು ಫೈಲ್ ಹುಡುಕ್ತಾ ಇದ್ದೆ. ಅಣ್ಣ ಅದಕ್ಕೆ ರೂಮಲ್ಲಿ ಇಲ್ಲದೆ ಇರುವಾಗ ಕಳ್ಳಿ ಥರ ಬಂದು ಫೈಲ್ ಹುಡುಕ್ತಾ ಇದೆಯಲ್ಲ ಅಂತ ಹೇಳಿದ್ರು. ನಾನು ನಿಮ್ಮ ರೂಮಿಗೆ ಬಂದು ಫೈಲ್ ಹುಡುಕಿದ್ದು ತಪ್ಪಾ ಭಾವ? ಹಾಗೇನಾದರೂ ನಿಮಗೆ ಬೇಜಾರಾಗಿದ್ರೆ? ಚೇಚೆ, ಏನು ಮಾತು ಅಂತ ಹೇಳ್ತೀಯ ಶಾರ್ವರಿ? ನೀನು ನಮ್ಮ ರೂಮಿಗೆ ಬಂದು ಫೈಲ್ ಹುಡುಕಿದ್ರೆ ನನಗೆ ಯಾಕೆ ಬೇಜಾರಾಗುತ್ತೆ? ಮಹೇಶ, ಏನೇನೋ ಯೋಚನೆ ಮಾಡಬೇಡ್ವೋ. ಇಷ್ಟು ವರ್ಷ ಕಂಪನಿ ಸಂಬಂಧಪಟ್ಟ ಎಲ್ಲ ಕೆಲಸಗಳನ್ನು ನೋಡ್ಕೋತಾ ಇದ್ದಿದ್ದು ಶಾರ್ವರಿನೇ. ಎಲ್ಲ ಫೈಲ್ಗಳನ್ನು ಹ್ಯಾಂಡಲ್ ಮಾಡ್ತಿದ್ದು ಅವಳೇ. ನಾನು ಎಲ್ಲ ಜವಾಬ್ದಾರಿನೂ ಅವಳಿಗೆ ಕೊಟ್ಟಾಗ ನನಗೆ ಸ್ವಲ್ಪನೂ ಟೆನ್ಷನ್ ಕೊಡದೆ ಪ್ರತಿಯೊಂದನ್ನು ಅವಳೇ ಸಂಭಾಳಿಸ್ತಾ ಇದ್ಲು. ಎಷ್ಟೋ ಸರಿ ಫೈಲ್ಗಳನ್ನು ಅವಳೇ ರೂಮಿಗೆ ತಂದಿಡ್ತಾ ಇದ್ಲು, ಅವಳೇ ತೊಗೊಂಡು ಹೋಗ್ತಾ ಇದ್ಲು. ಇದೇನು ಹೊಸ್ತಲ್ಲ ನೋಡು. ಇದು ನನ್ನ ರೂಮು, ನನ್ನ ಫೈಲು, ಯಾರು ಬರಬಾರ್ದು, ಯಾರು ಮುಟ್ಟಬಾರ್ದು ಅಂಥದ್ದೆಲ್ಲ ಏನೂ ಇಲ್ಲ. ಸುಮ್ಮನೆ ಅವಳ ಬಗ್ಗೆ ಹಾಗೆಲ್ಲ ಮಾತಾಡಬೇಡ. ನೀನು ಹೀಗೆಲ್ಲ ಮಾತಾಡೋದು ಕೇಳಿದ್ರೆ ನನಗೆ ಎಷ್ಟು ಬೇಜಾರಾಗ್ತಾ ಇದೆ, ಇನ್ನು ಅವಳಿಗೆ ಎಷ್ಟು ಬೇಜಾರಾಗಿರ್ಬೇಡ. ಹೀಗೆಲ್ಲ ಮಾತಾಡಬೇಡ್ವೋ. ಸಾರಿ ಅಣ್ಣ, ನನ್ನ ಮಾತಿಂದ ನಿನಗೆ ಬೇಜಾರಾಗಿದ್ದರೆ ಕ್ಷಮಿಸ್ಬಿಡು. ಸರಿ ಸರಿ ಶಾರ್ವರಿ, ಆ ಫೈಲ್ ಸಿಕ್ಕಿದ ತಕ್ಷಣ ನಾನು ನಿನ್ಗೆ ಹೇಳ್ತೀನಿ. ಸರಿ ಭಾವ, ಥ್ಯಾಂಕ್ಸ್. ಓಕೆ. ಇಲ್ಲಿ ಪುಣೆ, ಈ ಅರ್ಶನ ಹಚ್ಕೊಂಡ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ. ತೋರಿಸು. ಅಮ್ಮ ತುಂಬ ಉರಿತಿದೆ. ಅದು ಹಾಕೊಂಡ್ರೆ
ಕಮ್ಮಿ ಆಗಿಲ್ಲ ಅಮ್ಮ. ನೋಡಿ ತುಂಬ ಕೆಂಪಾಗ್ಬಿಟ್ಟಿದೆ. ಅಯ್ಯೋ ಅಮ್ಮ ನಡಿ ಪೂರ್ಣಿ, ಹಾಸ್ಪಿಟ್ಲ್ಗೆ ಹೋಗೋಣ, ಡಾಕ್ಟ್ರಿಗೆ ತೋರ್ಸೋಣ. ಅಮ್ಮ ಏನಾಯ್ತು? ಏನಾಯ್ತು? ಯಾಕೆ ಹೀಗೆ ಪರದಾಡ್ತಿದ್ದೀರಾ? ಪೂರ್ಣಿಗೆ ಯಾಕೋ ಮೈ ಕೈ ಮೇಲೆಲ್ಲ ಅಲರ್ಜಿ ಆಗಿದೆ, ತುಂಬ ಉರಿತಾ ಇದೆಯಂತೆ. ನಿನ್ನ ಕಾರ್ ಕೀ ತಗೊಂಬ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ಅಯ್ಯೋ, ಕಾರ್ ಕೀನಾ? ಕಾರ್ನ ಅತ್ತೆ ತೊಗೊಂಡೋಗಿದ್ದಾರೆ, ಕಾರ್ ಇಲ್ವಲ್ಲ? ಹಾಗಾದ್ರೆ ಕ್ಯಾಬ್ ಬುಕ್ ಮಾಡಿಬಿಡು. ಸರಿ, ಮಾಡ್ತೀನಿ. ಹಲೋ ಬಾವ, ಪೂರ್ಣಿಗೆ ಯಾಕೋ ತುಂಬ ಹುಷಾರಿಲ್ಲ, ತುಂಬ ಒದ್ದಾಡ್ತಿದ್ದಾಳೆ. ಅಲರ್ಜಿ ಥರ ಆಗಿದೆ ಅನಿಸುತ್ತೆ. ನೀವು ಇಮಿಡಿಯೇಟಾಗಿ ಬರ್ತೀರಾ? ಓಕೆ, ಬನ್ನಿ. ದೀಪಿಕಾ, ಕ್ಯಾಬ್ ಬುಕ್ ಮಾಡೋದು ಸುಮ್ಮನೆ ನಿಂತಿದ್ಯಾ? ಮೊದಲು ಕ್ಯಾಬ್ ಬುಕ್ ಮಾಡು. ಮಾಡ್ತೀನಿ. ಹಲೋ ಮಾವ, ಹೇಳು ದೀಪಿಕಾ. ಅತ್ತೆ, ಪೂರ್ಣಿಗೆ ಯಾಕೋ ಹುಷಾರಿಲ್ಲ, ಮೈಯೆಲ್ಲ ಅಲರ್ಜಿಯಾಗಿ ತುರ್ಕಿ ಅಂತ ಒದ್ದಾಡ್ತಾ ಇದ್ದಾಳೆ. ತುಳಸಿಯವರು ಹಾಸ್ಪಿಟಲ್ಗೆ ಹೋಗೋಣ ಅಂತೇಳಿ ತಲೆ ಸುತ್ತಿ ಅವರು ಕೂತ್ಕೊಂಡ್ಬಿಟ್ಟಿದ್ದಾರೆ. ಇಬ್ಬರು ವಿಚಿತ್ರವಾಗಿ ಆಡ್ತಿದ್ದಾರೆ ಅತ್ತೆ. ಈ ಟೈಮಲ್ಲಿ ನೀವು ಇರಬೇಕಾಗಿತ್ತು. ಹೇಗೆ ಆಡ್ತಿದ್ದಾರೆ ಗೊತ್ತಾ? ಹಾಗಿದ್ರೆ ಈಗಿಂದೀಗಲೇ ನೀನು ಡಾಕ್ಟರ್ನ ಮನೆಗೆ ಕರೆಸು. ಒಂದು ಕ್ಷಣನೂ ತಡ ಆಗಬಾರ್ದು. ಡಾಕ್ಟರ್ ಈಗಲೇ ಮನೆಗೆ ಬರಬೇಕು. ನಾನು ಹೇಳಿದ ಅರ್ಥ ಆಯ್ತಾ? ಸರಿ ಅತ್ತೆ. ಟೈಮ್ ಇಲ್ಲ, ಬೇಗ ಕರೆಸು. ತುಳಸಿ, ಈಗ ಸಿಕ್ಕಾಕೋತೀಯ ನೀನು. ಡಾಕ್ಟರೇ ಮನೆಗೆ ಬಂದರೆ ನೀನು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಏನ್ ದತ್ತ ಅವ್ರೆ, ಹೇಗಿದೆ ನಿಮ್ಮ ಆರೋಗ್ಯ? ಹೇಗೆ ನಡೀತಾ ಇದೆ ನಿಮ್ಮ ತೀರ್ಥಯಾತ್ರೆ? ನೆಗದು ಬಿತ್ತು ಮುಠಾಳ. ನನ್ನ ಆರೋಗ್ಯ ಚೆನ್ನಾಗಿದೆ, ನನ್ನ ತೀರ್ಥಯಾತ್ರೆನೂ ಚೆನ್ನಾಗಿ ನಡೀತಾ ಇದೆ. ನಾನು ಅಲ್ಲಿ ಇಲ್ಲ ಅಂತ ನೀನೇನಾದರೂ ತೀರ್ಥಗೀರ್ಥ ಸೇವೆನೇ ಶುರು ಮಾಡಿದ್ರೆ ಚೆನ್ನಾಗಿರಲ್ಲ. ಚೆನ್ನಾಗಿ ಹೇಳಿದ್ರಿ ದತ್ತ ಅವ್ರೆ. ನೀವು ಈ ಮನೆಯಲ್ಲಿ ಇಲ್ಲದೆ ಇರಬಹುದು, ಆದ್ರೆ ಇಲ್ಲಿದ್ದೀರ, ಯಾವಾಗ್ಲೂ ಇಲ್ಲೇ ಇರ್ತೀರ ದತ್ತ ಅವ್ರೆ. ಆಗ ಲಕ್ಷ್ಮಣ ರೇಖೆನ ಸೀತೆ ದಾಟಿರಬಹುದು, ಆದ್ರೆ ಈಗ ನೀವು ಹಾಕಿರೋ ರೇಖೆನ ಯಾವುದೇ ಕಾರಣಕ್ಕೂ ಈ ಜುಗ್ಗ ಮಾತ್ರ ದಾಟೋದಿಲ್ಲ. ನೀವು ಅಂದ್ರೆ ಅಷ್ಟು ಭಕ್ತಿ ನನಗೆ. ನೆಗದು ಬಿತ್ತು ನಿನ್ನ ಭಕ್ತಿ. ನಾನು ಇದ್ದಾಗ ಅಷ್ಟು ಹದ್ದು ಬಸ್ತಲ್ಲಿ ಇದ್ದೋನು ಈಗ ನಾನು ಇಲ್ಲ ಅಂತ ಹಾರಾಡ್ತಿರ್ತೀಯ. ಎಲ್ಲಿ ಹಾರಾಟ, ಎಲ್ಲಿ ತೂರಾಟ ದತ್ತ ಅವರೇ? ನೀವಿಲ್ದಿದ್ರೇನು ಮನೆಯಲ್ಲಿ ನಿಮ್ಮ ಮೊಮ್ಮಕ್ಕಳಿದಾರಲ್ಲ ನನ್ನನ್ನು ಕಂಟ್ರೋಲ್ ಮಾಡೋದಕ್ಕೆ. ನೀವು ಈ ಮನೇಲಿ ಇಲ್ಲದೆ ಇರೋದ್ರಿಂದ ಈ ಮನೆ ಒಂಥರ ಸ್ವಾರಸ್ಯನೇ ಇಲ್ಲ ದತ್ತ ಅವರೇ. ನಿಮ್ಮ ಬೈಗುಳಾನೇ ನನಗೆ ಆಹಾ ಸುಪ್ರಭಾತ ಆಗಿತ್ತು. ಅದೇ ಇಲ್ವೇ? ಏನೇ ಹೇಳಿ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ದತ್ತ ಅವರೇ. ಮುಚ್ಚ ಬಾಯಿ ಅಪ್ರಯೋಜಕ. ನೀನ್ ಹೇಗೆ ಅಂತ ನನಗೆ ಗೊತ್ತಿಲ್ವೇನಾ? ಮುಂದೆ ಒಂಥರ ಹಿಂದೆ ಒಂಥರ ಕಳ್ಳ ಕಳ್ಳ ನೀನು. ಆಹಾ ಆಹಾ ಎಂಥ ಬಿರುದು ಕೊಟ್ರಿ ದತ್ತ ಅವ್ರೆ. ಸರಿಯಾಗಿ ಹೇಳಿದ್ರಿ ತಾತ. ಆದ್ರೂ ನೀವಿಲ್ದೆ ಮನೆಯೆಲ್ಲ ಯಾಕೋ ಬಿಕೋ ಅಂತ ಇದೆ. ಇಲ್ಲ ಇಲ್ಲ, ಎಲ್ರೂ ಸರಿಯಾಗೇ ಇದ್ದಾರೆ. ಏನಮ್ಮ ಸಿರಿ, ಕೈನಲ್ಲಿ ಫೋನ್ ಇಲ್ಲ, ಇಲ್ಲಿ ನನ್ನ ಬಿಟ್ರೆ ಬೇರೆ ಯಾರೂ ಇಲ್ಲ, ಆದ್ರೂ ನಿನ್ ತಾತ ಎದುರಿಗೆ ನಿಂತಿದ್ದಾರೆ ಅನ್ನೋ ಥರ ಮಾತಾಡ್ತಿದ್ಯಲ್ಲ,
ಏನಾಗಿದೆ ಅಮ್ಮ ನಿಂಗೆ? ಏನಿಲ್ಲ ತಾತ, ಅದು ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ನಲ್ಲ, ಅಂಕಲು ನಾನೊಬ್ಳೆ ಮಾತಾಡ್ಕೊಳ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರಂತೆ. ಇಲ್ಲೇ ಇದ್ದಾರೆ, ಕೊಡ್ಲಾ? ಸರಿ ತಾತ, ಹೇಳ್ತೀನಿ. ನೀವು ಹುಷಾರು, ನಾನು ಮತ್ತೆ ನಾಳೆ ಮಾಡ್ತೀನಿ. ಬಾಯ್. ಇಟ್ರಾ ಏನಂದ್ರಮ್ಮ ದತ್ತ ಅವರು? ನಾನು ಹೇಗಿದ್ದೀನಿ ಅಂತ ಕೇಳಿದ್ರ, ನನ್ನ ಆರೋಗ್ಯ ಹೇಗಿದೆ ಅಂತ ಕೇಳಿದ್ರ, ನನ್ನ ಜೊತೆ ಮಾತಾಡಬೇಕು ಅಂದ್ರ, ಏನಂದ್ರು? ಅದೇನಿಲ್ಲ ಬಿಡಿ ಅಂಕಲ್. ನೀನೇ ಕೇಳಿದ್ಯಲ್ಲಮ್ಮ, ಇಲ್ಲೇ ಇದ್ದಾರೆ ಮಾತಾಡ್ತೀರಾ ಅಂತ. ಇರ್ಲಿ ಪರವಾಗಿಲ್ಲ, ಏನು ಹೇಳಿದ್ರು ಹೇಳು. ಬೇಡ ಬಿಡಿ ಅಂಕಲ್. ಹೇಳಮ್ಮ, ಪರವಾಗಿಲ್ಲ. ಏನಿಲ್ಲ, ಮುಟ್ಟಾಳನ ಜೊತೆ ನನಗೇನು ಮಾತು ಅಂದರು. ಹಾಗಂದೆ ಅಂತ ಹೇಳಿಬಿಡು ಅಂತಲೂ ಹೇಳಿದ್ರು. ಸಾರಿ ಅಂಕಲ್, ತಾತ ನಿಮಗೆ ಹೇಳು ಅಂತ ಹೇಳಿದ್ದನ್ನು ಹೇಳಿದೆ ಅಷ್ಟೆ. ಹೋಗ್ಲಿ ಬಿಡಮ್ಮ, ಹೋಗ್ಲಿ ಬಿಡು. ದೊಡ್ಡವ್ರು ಬೈದ್ರೆ ಅದನ್ನ ಆಶೀರ್ವಾದ ಅನ್ಕೋಬೇಕು. ನೋಡು, ಮನೆಯಲ್ಲಿ ಬೈಯೋರಿಲ್ಲದೆ ಮನೆಯೆಲ್ಲ ಬಿಕೋ ಬಿಕೋ ಅನ್ನಿಸ್ತಾ ಇದೆ. ನಾನು ಅದಕ್ಕೆ ದತ್ತ ಅವರೇ ಮನೇಲಿ ಇದಾರೇನೋ, ಅವ್ರ ಜೊತೆನೇ ಮಾತಾಡ್ತಾ ಇದ್ದೀನೇನೋ ಅನ್ನೋ ಥರ ಮಾತಾಡ್ತಾ ಇದ್ದೆ. ನನಗೆ ಎಲ್ಲಿ ನೋಡಿದ್ರು ಆ ಬಿಳಿ ಪಂಚೆ, ಬಿಳಿ ಜುಬ್ಬ ಹಾಕ್ಕೊಂಡು ಮನೆಯೆಲ್ಲ ಓಡಾಡ್ತಿರೋ ಹಾಗೆ ಕಾಣತ್ತಮ್ಮ. ಆರ್ ಯು ಫೀಲಿಂಗ್ ಓಕೆನಾ? ಈ ಥರ ಮಾತ್ರೆ ಎಲ್ಲ ಯಾಕೆ ತಗೊಳಕ್ಕೆ ಹೋದ್ರಿ? ಈ ಮಾತ್ರೆ ತಗೊಳಕ್ಕೆ ನಿಮ್ಗೆ ಹೇಳಿದ್ದಾದರೂ ಯಾರು ಸಜೆಸ್ಟ್ ಮಾಡಿದ್ದು? ನನಗೆ ಯಾರೂ ಸಜೆಸ್ಟ್ ಮಾಡಿಲ್ಲ ಡಾಕ್ಟರ್. ಆನ್ಲೈನಲ್ಲಿ ನೋಡಿ ನಾನೇ ತಗೊಂಡೆ. ನೋಡಿಮ್ಮ, ಆನ್ಲೈನಲ್ಲಿ ನೋಡಿ ಸಿಕ್ಕ ಮಾತ್ರೆಗಳನ್ನೆಲ್ಲ ಈ ಥರ ತೊಗೊಳಕ್ಕೆ ಹೋಗಬಾರ್ದಮ್ಮ. ಆನ್ಲೈನ್ನಲ್ಲಿ ಸುಮ್ಮನೆ ಏನೇನೋ ಹೇಳ್ತಾ ಇರ್ತಾರೆ. ಅವ್ರು ಹೇಳಿದ್ದೆಲ್ಲ ನಿಜ ಅಂತ ಯಾವ ಲ್ಯಾಬಲ್ಲಿ ಸರ್ಟಿಫೈಡ್ ಆಗಿದೆ ಹೇಳಿ? ಅಷ್ಟಕ್ಕೂ ಈ ಮಾತ್ರೆಗಳು ನಿಮಗೆ ಯಾವ ಮೆಡಿಕಲ್ ಶಾಪಲ್ಲೂ ಸಿಗಲ್ಲ. ಯಾವುದೇ ಡಾಕ್ಟ್ರೂ ಈ ಮಾತ್ರೆಗಳನ್ನ ಸಜೆಸ್ಟ್ ಮಾಡಲ್ಲ. ಡಾಕ್ಟರ್ಸೇ ರೆಕಮೆಂಡ್ ಮಾಡಲ್ಲ ಅಂದಮೇಲೆ ನೀವು ಈ ಥರ ಆನ್ಲೈನಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ತಗೊಳ್ಳೋದು ತುಂಬಾ ಅಪಾಯ. ಇದರಿಂದ ಲೈಫ್ಗೆ ತುಂಬಾ ರಿಸ್ಕ್ ಇರುತ್ತೆ. ಮೇಲಾಗಿ ತುಂಬಾ ಸೈಡ್ ಎಫೆಕ್ಟ್ಸ್ ಇರುತ್ತೆ. ನೋಡಿ, ಅದರಿಂದಾನೇ ನಿಮಗಿದೆಲ್ಲ ಆಗಿರೋದು. ಡಾಕ್ಟರ್, ಈಗೇನಾದರೂ ತೊಂದರೆ? ಇಲ್ಲ, ಅಂಥ ಮೇಜರ್ ತೊಂದರೆ ಏನೂ ಆಗಿಲ್ಲ. ಈಗ ನಾನು ಅವ್ರಿಗೆ ಅಲರ್ಜಿಗೆ ಇಂಜೆಕ್ಷನ್ ಕೊಟ್ಟಿದ್ದೀನಿ, ಕೆಲವೊಂದು ಮೆಡಿಸಿನ್ಸ್ ಕೊಡ್ತೀನಿ, ಅದನ್ನಷ್ಟೇ ಅವ್ರು ತಗೋಬೇಕು. ಈ ಥರ ಎಲ್ಲ ಮಾಡಬಾರ್ದು. ಪುಣ್ಯ, ಅಷ್ಟಕ್ಕೂ ನೀನು ಈ ಮಾತ್ರೆ ಯಾಕೆ ತೊಗೊಂಡೆ? ಅದು ಆ ಮಾತ್ರೆ ತಗೊಂಡ್ರೆ ಮಕ್ಕಳಾಗುತ್ತೆ ಅಂತ ಆನ್ಲೈನಲ್ಲಿ ನೋಡಿದ್ದೆ, ಅದಕ್ಕೆ. ಆಮೇಲೆ ಸಿರಿ, ದತ್ತ ಅವ್ರಿಗೆ ಪುಳಿಯೋಗರೆ ಅಂದರೆ ತುಂಬ ಇಷ್ಟನಮ್ಮ. ಹುಳುಳಿ ಆಗಿರಬೇಕು, ಯಥೇಚ್ಛವಾಗಿ ಕಡಲೆಕಾಯಿ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಒಗ್ಗರಣೆ ಎಲ್ಲ ಹಾಕಿ ಮಾಡಿದ್ರೆ ನನಗೆ ತುಂಬ ಇಷ್ಟ ಆಗುತ್ತೆ. ರಾತ್ರಿ ಒಂಚೂರು ಮಾಡಮ್ಮ. ಸರಿ ಅಂಕಲ್, ಮಾಡ್ತೀನಿ. ಆದರೆ ಕಡಲೆ ಬೀಜ ಖಾಲಿ ಆಗಿದೆ, ಸ್ವಲ್ಪ ತಂದ್ಕೊಡ್ತೀರಾ? ಅದಕ್ಕೇನಮ್ಮ, ತಂದ್ಕೊಟ್ಬಿಡ್ತೀನಿ. ಸರಿ ಅಂಕಲ್, ಹೋಗಿ ತಗೊಂಡು ಬನ್ನಿ. ಅಂಗಡಿ ಏನು ನಮ್ಮ ಮಾವನ ಮಗಂದೇನಮ್ಮ? ನಾನು ಹೋಗಿದ ತಕ್ಷಣ ಕಡಲೆಕಾಯಿನ ಪಟ್ನ ಕಟ್ಟು ನನಗೆ ಕೊಡೋಕ್ಕೆ ದುಡ್ಡು ಕೊಡ್ಬೇಕಲ್ಲಮ್ಮ. ಅಡುಗೆ ಮನೇಲಿ ಕಡಲೆಕಾಯಿ ಬೀಜ ಖಾಲಿ, ನನ್ನ ಜೇಬಲ್ಲಿ ದುಡ್ಡು ಖಾಲಿ ಆಗ್ಬಿಟ್ಟಿದೆ. ಸರಿ, ನಾನು ದುಡ್ಡು ತರ್ತೀನಿ. ಬೇಗ ತಂದ್ಬಿಡಮ್ಮ, ಅಂಗಡಿ ಬಾಗ್ಲಾಕ್ಬಿಡುತ್ತೆ. ಬೇಕಾಗಿಲ್ಲ. ಇವರು ಈ ಮನೇಲಿ ಕೂತ್ಕೊಂಡು ತಿನ್ನೋದಷ್ಟೇ ಅಲ್ಲದೆ ಇವ್ರು ಕೇಳಿರೋದನ್ನೆಲ್ಲ ಮಾಡಿ ಹಾಕ್ಬೇಕಾ? ಹಾಗೆ ಮಾಡಿ ಹಾಕ್ಬೇಕು ಅಂದ್ರೆ ಕಡೆ ಪಕ್ಷ
ಇವರು ಕೈಲಾಗಿರೋ ಕೆಲಸನಾದ್ರೂ ಮಾಡಬೇಕು, ಇಲ್ಲ ಅಂತಂದ್ರೆ ಅವ್ರ ಕೈಲಿರೋ ದುಡ್ಡನ್ನಾದ್ರೂ ಬಿಚ್ಚಬೇಕು. ತಾತ ಇದ್ದಾಗ ತೆಪ್ಪಗಿದ್ದವರು ಈಗ ತಾತ ಇಲ್ಲ ಅಂದ ತಕ್ಷಣ ತಲೆ ಮೇಲೆ ಬಂದು ಕೂತ್ಕೋಬಾರ್ದು. ಹೋಗ್ಲಿ ಬಿಡಮ್ಮ, ಹೋಗ್ಲಿ ಬಿಡು. ಪುಳಿಯೋಗರೆ ಹುಳಿ ಹೊಟ್ಟೆಗಾಗಲ್ಲ. ಕಡಲೆಕಾಯಿ ಬೀಜ ಸಿಕ್ಕಾಪಟ್ಟೆ ಪಿತ್ತ, ತಲೆ ಗಿರ್ರ ಅಂತ ತಿರುಗತ್ತೆ. ನೀನ್ ರಾತ್ರಿಗೆ ಅಡಿಗೆ ಅಂತ ಏನು ಮಾಡ್ತೀಯೋ ಅದನ್ನೇ ಒಂದು ತುತ್ತು ಕಮ್ಮಿ ತಿಂತೀನಿ. ಭಗವಂತ ಬಾಯ್ ಕೊಟ್ಟ ಮಾತಾಡಕ್ಕಂತ, ಅದನ್ಯಾಕೆ ತೆಗೆಯುವೆ ಬೈಯೋಕಂತ. ಆಯ್ತು, ಅರ್ಥ ಆಯ್ತು. ಬತ್ತಿ ನೋಡು. ಏನಮ್ಮ ಇದು? ಈ ಮಾತ್ರೆಗಳನ್ನೆಲ್ಲ ತಗೊಳ್ಳೋದ್ರಿಂದ ಮಕ್ಕಳಾಗ್ಬಿಡುತ್ತಾ? ಈ ಥರ ಆಗೋ ಹಾಗಿದ್ದಿದ್ರೆ ಮೆಡಿಕಲ್ ಸೈನ್ಸೇ ಬೇಕಾಗಿರಲಿಲ್ಲ. ಇದೆಲ್ಲ ಸುಳ್ಳು ಕಣಮ್ಮ. ಈ ಮಾತ್ರೆಗಳೆಲ್ಲ ತಗೊಳ್ಳೋದ್ರಿಂದ ಮಕ್ಕಳಾಗಲ್ಲ. ಪುಣ್ಯ ಏನು ಯೋಚನೆ ಮಾಡಬೇಡ. ದೇವ್ರ ನಮ್ಮ ಹಣೆಯಲ್ಲಿ ಏನು ಬರೆದಿರ್ತಾನೋ ಅದೇ ಆಗತ್ತೆ. ಇನ್ನು ಮುಂದೆ ಈ ರೀತಿ ಏನೇ ಮಾಡೋಕ್ಕೂ ಮೊದಲು ಒಂದು ಮಾತು ನನ್ಗೆ ಹೇಳು. ನಾವಿಬ್ರು ಡಿಸ್ಕಸ್ ಮಾಡಿ ನಿನ್ನ ಮನಸ್ಸಿಗೆ ಏನು ಸಮಾಧಾನ ಅನಿಸುತ್ತೋ ಅದನ್ನೇ ಮಾಡೋಣ. ವೆರಿ ಗುಡ್. ಮತ್ತೆ ಇಷ್ಟೆಲ್ಲ ಕೋಆಪ್ರೇಷನ್ ಇರಬೇಕಾದ್ರೆ ಯಾಕಮ್ಮ ಯೋಚನೆ ಮಾಡ್ತೀಯಾ? ಏನೂ ಆಗಲ್ಲ, ಎಲ್ಲ ಸರಿ ಹೋಗುತ್ತೆ. ಸರಿನಾ ಅವಿನಾಶ್? ನಾನು ಹೊರಡ್ತೀನಿ. ಡಾಕ್ಟರ್, ಒಂದು ನಿಮಿಷ. ಇತ್ತೀಚೆಗೆ ನಮ್ಮ ತುಳಸಿ ಅವ್ರಿಗೆ ಆರೋಗ್ಯ ಸರಿ ಇಲ್ಲ. ತಲೆ ಸುತ್ತು ಅಂತಾರೆ, ಸುಸ್ತಾಗುತ್ತೆ ಅಂತಾರೆ, ವಾಂತಿ ಬಂದಾಗ ಆಗುತ್ತೆ ಅಂತಾರೆ. ಹೇಗಿದ್ರೂ ಬಂದಿದ್ದೀರಾ, ಒಂದ್ಸರಿ ಇವ್ರನ್ನ ಚೆಕ್ ಮಾಡ್ತೀರಾ ಪ್ಲೀಸ್? ಇಲ್ಲ ಇಲ್ಲ, ಅದರ ಅವಶ್ಯಕತೆ ಇಲ್ಲ. ತುಳಸಿಯವರು ಆರಾಮಾಗಿ ಇದ್ದಾರೆ. ನಾವು ಆಲ್ರೆಡಿ ಡಾಕ್ಟರ್ ಹತ್ರ ಹೋಗಿ ಬಂದಿದ್ದೀವಿ. ಡಾಕ್ಟರ್, ನಾವು ಇನ್ನೊಬ್ರು ಡಾಕ್ಟರ್ ಹತ್ರ ಆಲ್ರೆಡಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀವಿ. ಅವರು ಕೆಲವು ಸಜೆಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ಅಂಥದ್ದೇನು ವರಿ ಮಾಡ್ಕೊಳ್ಳೋದಿಲ್ಲ ಅಂತಲೂ ಹೇಳಿದ್ದಾರೆ. ನಾನು ಇವತ್ತಷ್ಟೇ ಮತ್ತೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಬಂದಿದ್ದೀನಿ. ರಿಪೋರ್ಟ್ಸ್ ಎಲ್ಲ ಇದೆ ನೋಡಿ, ಏನು ಇಶ್ಯೂಸ್ ಇಲ್ಲ. ಓ, ಆ ಫೈಲ್ ಇಲ್ಲಿದೆಯಾ? ಅವಿ, ನೀನು ಪೂರ್ಣಿನ ಹುಷಾರಾಗಿ ನೋಡ್ಕೊ. ತುಳಸಿಯವರೇ ಬನ್ನಿ. ಭಾವ, ಆದರೂ ಡಾಕ್ಟರ್ ಒಂದ್ಸರಿ ಚೆಕ್ ಮಾಡಿದರೆ ಚೆನ್ನಾಗಿರ್ತಿತ್ತು. ಸೆಕೆಂಡ್ ಒಪಿನಿಯನ್ ತಗೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ? ಇಲ್ಲ, ಅದರ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ನಲ್ಲ. ಡಾಕ್ಟ್ರೇ, ಥ್ಯಾಂಕ್ಸ್ ಇಷ್ಟು ದೂರ ಬಂದು ಪೂರ್ಣಿಗೆ ಟ್ರೀಟ್ ಮಾಡಿದ್ದಕ್ಕೆ. ಬನ್ನಿ ತುಳಸಿ, ಬನ್ನಿ. ಸರಿ, ಹಾಗಿದ್ರೆ ನಾನು ಇನ್ನು ಬರ್ತೀನಿ. ಹುಷಾರು, ಟೇಕ್ ಕೇರ್. ಏನೇ ಡೌಟ್ಸ್ ಇದ್ರೂ ನನಗೆ ಕಾಲ್ ಮಾಡಿ. ಡಾಕ್ಟ್ರನ್ನ ಚೆಕ್ ಮಾಡಿ ಅಂತ ಹೇಳಿದ ತಕ್ಷಣ ಭಾವ ಯಾಕೆ ಇಷ್ಟು ಟೆನ್ಷನ್ ಆದರು? ಡಾಕ್ಟರ್ ಚೆಕ್ ಮಾಡಿದಿದ್ರೆ ಏನು ಅನ್ನೋದೆಲ್ಲ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು. ಒಳ್ಳೆ ಚಾನ್ಸ್ ಮಿಸ್ ಆಯಿತು. ಇರಲಿ, ಈಗಲೂ ನಾನು ಸುಮ್ಮನಿರಲ್ಲ. ಹೇಗೂ ಆ ಫೈಲ್ ನಮ್ಮ ಹತ್ರ ತಂದಿದ್ದಾರಲ್ಲ, ಮನೆವರೆಗೂ ಬಂದಿರೋ ಫೈಲು ನನ್ನ ಕೈಗೆ ಬರೋದೇನು ಕಷ್ಟದ ವಿಷಯ ಅಲ್ಲ. ಏನು ಅಂತ ನಾನು ಕಂಡು ಹಿಡಿದೇ ಹಿಡಿತೀನಿ.